ನೀವೇನು ಅಂದ್ಕೊಳ್ಳಲ್ಲ ಅಂತ ನಂಗೆ ಗೊತ್ತು. ನಿಮ್ಮ ಹೆಸರನ್ನ, ನಿಮ್ಮ ಐಡೆಂಟಿಟಿನ ಬೇರೆ ರೀತಿನೇ ಬಳಸ್ಕೊತಾ ಇದ್ದೀನಿ. ಏನು ಅನ್ಕೋಬೇಡಿ. ಇಲ್ಲ, ಇಲ್ಲೇನು ಮಾಡ್ತಾ ಇದೆಯಾ? ಅದು ರೀ, ಅಕ್ಕನ ಫೋಟೋ ನೋಡ್ತಾ ಇದ್ದೆ. ಫೋಟೋನಾ? ಏನು ಯಾವತ್ತೂ ಇಲ್ಲದೆ ಇರೋದು? ಇಲ್ಲಪ್ಪ, ನಾನು ಆಗಾಗ ಅಕ್ಕನ ಫೋಟೋ ನೋಡ್ತಾ ಇರ್ತೀನಿ. ಆಗಾಗ ನೋಡ್ತಾ ಇರ್ತೀಯ? ಅಂಥದ್ದೇನಿದೆ? ಎಷ್ಟು ಚೆನ್ನಾಗಿದೆ ನೋಡಿ ಆ ಫೋಟೋ. ದೇವತೆ ಥರ ಕಾಣಿಸ್ತಾರೆ ಅಕ್ಕ. ಯೂಶಲಿ ಹುಡುಗಿಯರಿಗೆ ಅವ್ರ ಫ್ರೆಂಡ್ ಫೋಟೋ ತುಂಬ ಚೆನ್ನಾಗಿ ಬಂದರೆ ಹೊಟ್ಟೆ ಉರ್ಕೋತಾರೆ. ಆದರೆ ಅಕ್ಕನ ಫೋಟೋ ನೋಡ್ತಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಚೆನ್ನಾಗಿದೆಯಾ? ನಾನೇ ತೆಗ್ದಿದ್ದು. ಏನು, ಈ ಫೋಟೋನ ನೀವೇ ತೆಗ್ದಿದ್ದಾ? ರೀ ಪ್ಲೀಸ್ ಪ್ಲೀಸ್ ಪ್ಲೀಸ್, ನಂದು ಈ ಥರ ಒಂದು ಫೋಟೋ ತೆಕ್ಕೊಡಿ. ನಾನು ಮನೇಲಿ ಹಾಕೊಳ್ಳೋಕ್ಕಾಗಲ್ಲ, ಅಟ್ಲೀಸ್ಟ್ ನಾನು ರೂಮಲ್ಲಿ ಆದರೂ ನೇತಾಕೋತೀನಿ ಪ್ಲೀಸ್. ಸಾರಿ, ನಾನು ತುಂಬ ಕೇಳಿಬಿಟ್ಟೆ ಅನಿಸುತ್ತೆ. ಪರವಾಗಿಲ್ಲ, ನಿಮಗೆ ಯಾವಾಗ ನನ್ನ ಫೋಟೋ ತೆಗಿಬೇಕು ಅನಿಸುತ್ತೆ ಅವಾಗ ಹೇಳಿ, ನಾನು ಇದೇ ಥರ ರೆಡಿಯಾಗಿ ಬರ್ತೀನಿ. ಓಕೆ? ಏಜೆ, ಆದರೂ ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು. ಹೇಳು. ಅದು ನಮ್ಮ ಹೋಟೆಲ್ ಮೇಲೆ ಅಪವಾದ ಬಂದಿತ್ತಲ್ಲ, ಅದೆಲ್ಲ ಸರಿ ಹೋಗ್ಲಿ ಅಂತ ಅಜ್ಜಿ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ರು. ಅಮ್ಮ ಯಾಕೆ ಹೀಗೆಲ್ಲ ಮಾಡ್ತಾರೆ? ಈ ವಯಸ್ಸಲ್ಲಿ ಹರಕೆ ಎಲ್ಲ ಬೇಕಾ? ಅವ್ರಿಗೆ ಇಂಟ್ರೆಸ್ಟ್ ಇರ್ಬೋದು, ಬಟ್ ಅವ್ರ ಬಾಡಿ, ವಯಸ್ಸು ಎಲ್ಲ ಸಪೋರ್ಟ್ ಮಾಡ್ಬೇಕಲ್ವಾ? ಚೇಚೆ, ಹರಕೆನ ಅಜ್ಜಿ ತೀರ್ಸಲ್ಲ. ಅವ್ರಿಗೆ ಬೇಕಾಗಿರೋದೇ ಬೇರೆ. ಅವ್ರಿಗೆ ಏನು ಬೇಕಂತೆ? ಹಣನ? ನಂಬರ್ 1 ಬಿಸ್ನೆಸ್ ಮ್ಯಾನ್ ತಾಯಿ ಅವರು. ಅವ್ರಿಗೆ ಬೇಕಾಗಿರೋದು ಹಣ ಅಲ್ಲ, ನೀವು. ನಾನಾ? ಮಗ ಸೊಸೆ ಇಬ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ರೆ ಹರಕೆ ತೀರುತ್ತಂತೆ. ಅದನ್ನ ಹೇಳ್ತಿದ್ರು, ಅದಕ್ಕೆ ಅದನ್ನ ನಾನು ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಮಗ ಸೊಸೆ ನಾಳೆನೇ ಪೂಜೆ ಮಾಡಿಸ್ಬೇಕು. ಅಮಾವಾಸ್ಯೆ ಇದೆಯಲ್ಲ, ಪೂಜೆ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳ್ತಿದ್ರು. ನೀವೇನು ಯೋಚನೆ ಮಾಡಬೇಡಿ, ನಾವು ಹೋಗಿ ಬರ್ತೀವಿ ಅಂತ ಅಮ್ಮಂಗೆ ನಾನು ಹೇಳ್ತೀನಿ ಅಲ್ವಾ ಅಭಿ? ಅಮ್ಮ ಹೇಳಿದ್ಮೇಲೆ ಮುಗಿತು, ಯೋಚನೆ ಮಾಡೋಂಗಿಲ್ಲ, ಹೋಗೋಣ. ನಿಮ್ಮಿಬ್ಬರನ್ನ ಯಾವುದೇ ಕಾರಣಕ್ಕೂ ಒಟ್ಟಿಗೆ ಕಳಿಸಲ್ಲ ಪ್ರಾರ್ಥನಾ. ಏಜೆ ಜೊತೆ ಲೀಲಾ ಅತ್ತನೇ ಹೋಗಬೇಕು. ಇನ್ನೊಂದು ವಿಷಯ ಏಜೆ, ಲೀಲಾ ಅವ್ರು ತಯಾರಿ ಮಾಡಿರೋ ಈ ದೇಸಿ ಐಟಮ್ ಇದೆಯಲ್ಲ, ಅದು ತುಂಬ ಹೆಸರು ಮಾಡ್ತಿದ್ಯಾ ಅನ್ನೋ ಖುಷಿಗೆ ಲೀಲಾ ಅವರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಅವರು ನಿಮ್ಮ ಜೊತೆ ಬರಬಹುದಾ? ಇಟ್ಲಲ್ಲ ಬತ್ತಿನ ಲೇ, ಪದೇ ಪದೇ ಅಡ್ಡ ಬರ್ತಿದ್ಯಾ ಕಣೆ. ನಿನಗೆ ಯಾವತ್ತು ಕೊಳ್ಳಿ ಇಡ್ತೀನೋ ಗೊತ್ತಿಲ್ಲ. ಇದೇನು ಹೇಳ್ತಿದ್ಯಾ ದುರ್ಗಾ? ಹರಕೆ ಇರೋದು ಗಂಡ ಹೆಂಡತಿಗೆ. ನೀನು ನೋಡಿದ್ರೆ ಲೀಲನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ಯಲ್ಲ ಅಭಿ? ನಾನು ಒಂಥರ ಹೊರಟು ಬರ್ತೀವಿ. ಅಭಿ, ಪ್ರೀತಿ ಪವಿತ್ರ ಅಂತಾರೆ. ದೇವಸ್ಥಾನ ಕೂಡ ಪವಿತ್ರವಾದ ಜಾಗ. ಹಾಗೆ ನೋಡಿದ್ರೆ ಎರಡೂ ಒಳ್ಳೆ ವಿಷಯ ಒಂದೇ ಕಡೆ ಸೇರ್ಕೊಂಡಿದೆ ಅಂತ ಅನ್ಸಲ್ವಾ? ಅಂತರ ಪ್ರೀತಿ ಪವಿತ್ರವಾಗಿರೋದಕ್ಕೆ ಅದನ್ನು ದೇವ್ರಿಗೆ ಹೋಲಿಸೋದು, ಆ್ಯಂಡ್ ಪ್ರೀತಿಸೋಳನ್ನ ದೇವತೆ ಅನ್ನೋದು. ಹಾಗಾದರೆ ನಾನು ನಿನಗೆ ದೇವತೆ ಅಲ್ವಾ? ಉತ್ತರ ಕೊಡು ಅಭಿ, ನಾನೇ ತಾನೇ ನಿನ್ನ ದೇವತೆ. ಅಂತರ ದೇವ್ರ ಮುಂದೆ ನಿಂತ್ಕೊಂಡು ನಾನು ದೇವತೆನಾ ಅಂತ ಕೇಳಿದ್ರೆ ನಾನು ಏನು ಹೇಳಿ ಹೇಳು? ನೀನು ಯಾವಾಗಲೂ ಇಂಡೈರೆಕ್ಟಾಗೇ ಹೇಳ್ತೀಯ ಅಭಿ.
ನೇರವಾಗಿ ನಾನೇ ನಿನ್ನ ದೇವತೆ ಅಂತ ಒಪ್ಕೊಳ್ತಿಲ್ಲ. ಹೋಗ್ಲಿ ಬಿಡು. ನಾನು ನಿನ್ನ ಜೊತೆ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಒಂಥರ ನಂಗೆ ದೇವರೆಲ್ಲ ಕೊಟ್ಟಿದ್ದಾನೆ, ಯಾವುದಕ್ಕೂ ಕೊರತೆ ಇಲ್ಲ. ಆಸ್ತಿ, ಅಂತಸ್ತು, ಹೆಸರು ಎಲ್ಲ. ಇನ್ಫ್ಯಾಕ್ಟ್ 3 ತಲೆಮಾರು ಕೂತ್ಕೊಂಡು ತಿಂದರೂ ಕರಗದೇ ಇರೋಷ್ಟು ಆಸ್ತಿ ಕೊಟ್ಟಿದ್ದಾನೆ. ಆದರೆ ಮನಸ್ಸಿನ ನೆಮ್ಮದಿ ಇಲ್ಲ. ಎಲ್ಲ ಇದ್ದು ಏನೂ ಇಲ್ಲ ಅಂತಾರಲ್ಲ, ಹಾಗೆ ದೇವರೆಲ್ಲ ಕೊಟ್ಟು ಒಂದು ಕಿತ್ಕೊಂಡ್ಬಿಡ್ತಾನೆ. ನನಗೂ ಎಲ್ಲ ಕೊಟ್ಟ, ಆದರೆ ನೆಮ್ಮದಿನ ಕಿತ್ಕೊಂಡ್ಬಿಟ್ಟ. ಅಭಿ, ನಾನಿದ್ಮೇಲೆ ನೀನು ಯಾಕೆ ಕೊರಗ್ತೀಯ? ನಾನೇ ನಿನ್ನ ನೆಮ್ಮದಿ. ನಿನ್ನ ನೆಮ್ಮದಿ ವಾಪಸ್ ಬಂದಮೇಲೆ ನೀನು ಯಾಕೆ ಕೊರಗಬೇಕು ಹೇಳು? ಖುಷಿಯಾಗಿರಬೇಕು. ನೀನು ಹೋದ್ಮೇಲೆ ನಾನಾಗಿರಲ್ಲ ಅಂತ ನೀನು ನೆನಪಲ್ಲಿ ನೊಂದು ಬೆಂದು ತುಂಬ ಡಲ್ಲಾಗ್ಬಿಟ್ಟಿದ್ದೆ. ಈಗ ಹಳೇದೆಲ್ಲ ಯಾಕಭಿ? ಮುಂದೆ ಇರೋ ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡೋಣ. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ನೋಡು, ನಮ್ಗೆ ಯಾರೂ ಬೇಡ, ನಾನು ನೀನು ಇಬ್ಬರೇ ಸಾಕು. ಅಭಿ, ನಾನು ವಾಪಸ್ ಬಂದಮೇಲೂ ನೀನು ಯಾಕೆ ನೆಮ್ಮದಿ ಇಲ್ಲ ಅಂತ ಹೇಳ್ತಿದ್ಯಾ? ಹೌದು ಅಂತ, ನೀನು ವಾಪಸ್ ಬಂದಿದ್ಯಾ, ನೆನಪುಗಳೆಲ್ಲ ವಾಪಸ್ ಬಂದಿದೆ. ನೀನು ಮುಂದೆ ನಿನ್ನ ಜೊತೆ ಹಾಯಾಗಿ ಎಲ್ಲನೂ ಮರೆತು ಖುಷಿಯಾಗಿರಬೇಕು ಅಂದ್ಕೊತೀವಿ. ಆದರೆ ಯಾಕೋ ಮನೇಲಿ ನಡೀತಾ ಇರೋ ಕೆಲವು ಸಿಚುವೇಶನ್ಗಳು ನನ್ನ ಮನಸ್ಸಿನ ನೆಮ್ಮದಿನ ಕಿತ್ಕೊಂಡ್ಬಿಟ್ಟಿದೆ. ನೋಡಭಿ, ಇದು ದೇವಸ್ಥಾನ. ಇಲ್ಲಿ ನಿಂತ್ಕೊಂಡು ಯಾರೂ ಕೂಡ ಸುಳ್ಳು ಹೇಳಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ. ನಿನಗೇನೇ ಸಮಸ್ಯೆ ಬಂದರೂ ಅದನ್ನು ನಾನು ಸರಿ ಮಾಡ್ತೀನಿ. ಅದಕ್ಕೋಸ್ಕರ ವ್ರತ ಮಾಡಬೇಕಾ, ಪೂಜೆ ಪುನಸ್ಕಾರ ಮಾಡಬೇಕಾ, ಇಲ್ಲ ಕೈಯಲ್ಲಿ ಕರ್ಪೂರ ಹಚ್ಕೊಂಡು ಆರತಿ ಮಾಡಬೇಕಾ, ಇಲ್ಲ ಮಂಡಿಗಾಲಲ್ಲಿ ಬೆಟ್ಟ ಹತ್ತಬೇಕಾ, ಇಲ್ಲ ತಣ್ಣೀರು ಸ್ನಾನ ಮಾಡಿ ದೇವಸ್ಥಾನದ ಸುತ್ತ ಉರುಳು ಸೇವೆ ಮಾಡಬೇಕಾ, ಇಲ್ಲ ಬರೀ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಬೇಕಾ? ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಭಿ. ಕೊನೆಯದಾಗಿ ನನ್ನ ಕುತ್ತಿಗೆ ಕತ್ತರಿಸ್ಕೊಟ್ರೆ ನೀನು ನೆಮ್ಮದಿಯಾಗಿರ್ತೀಯ ಅಂದರೆ ನಾನು ಅದಕ್ಕೂ ರೆಡಿ. ನಿನಗೋಸ್ಕರ ನಾನಿದ್ದೀನಿ. ಒಂದು ನಿಮಿಷ, ಕಾಲ್ ಅಟೆಂಡ್ ಮಾಡಿ ಬರ್ತೀನಿ. ಈಗ ನಾನು ಅಭಿಗೆ ಹೇಳಿರೋ ಒಂದೊಂದು ಡೈಲಾಗು ಕಳೆದು ಹೋಗಿರ್ತಾನೆ. ಈ ಲವ್ ಅನ್ನೋದೇ ಒಂಥರ ಮ್ಯಾಜಿಕ್ಕು. ಬೈದು ಅಮೃತ ಕೊಟ್ಟರೆ ಜನ ತಗೊಳ್ಳಲ್ಲ. ಅದೇ ಪ್ರೀತಿಯಿಂದ ವಿಷ ಕೊಟ್ಟರೆ ಹೀಗೆ ತಗೊಂಡ್ಬಿಡ್ತಾರೆ. ಪುವರ್ ಬಾಯ್. ನಟ್ಟ ನಡುರಾತ್ರಿ ಬೆಟ್ಟ ಬಡವಾಯ್ತು, ಸೊಟ್ಟ ಕೊಂಬೆ ನೆಟ್ಟಗಾಗಿ ಬಟಾ ಬಯಲಾಯ್ತು, ಗುಟ್ಟು ರಟ್ಟಾಯ್ತು, ಫಟ್ ಸ್ವಾಹ. ಯಾರು ನೀವು? ನೀನು ನೀನೇ, ಇಲ್ಲಿ ನಾನು ನಾನೇ. ನೀನು ಎಂಬುದು ಇಲ್ಲಿ ಮಾಯವಾಗಿರುವಾಗ ನಾನೇನ ಮಾಡಲೆಮ್ಮ? ಜೇಜಮ್ಮ ಜಂಬು ಜೇಜಮ್ಮ. ದುಡ್ಡು ಬೇಕಾದ್ರೆ ಭಿಕ್ಷೆ ಎತ್ತಿ, ಅದನ್ನ ಬಿಟ್ಟು ಈ ಥರ ಬಂದು ಹೆದರಿಸ್ತಿರಲ್ಲ. ಮುಚ್ಚು ಬಾಯಿ ಮೂದೇವಿ, ಸಿಟ್ಟು ಬಂದರೆ ಶ್ರೀದೇವಿ. ಕೆಂಪು ಕೆಂಪು ನಿನ್ನ ಕೈ ಕೆಂಪು, ಕಣ್ಣು ಕೆಂಪು, ಮನಸ್ಸು ಕೆಂಪು. ಕೆಂಪಾದವೋ ಎಲ್ಲ ಕೆಂಪಾದವು. ಕೆಂಪು ಜಂಪಾಗಿ ಜಂಪು, ಇಂಪಾಗಿ ಇಂಪು, ಗುಂಪಾಗಿ ಗುಂಪು, ತಂಪಾಗಿ ಎಲ್ಲ ಕೆಂಪಾದವು. ದೇವಸ್ಥಾನಕ್ಕೆ ಬರುವುದು ಭಕ್ತ, ದೇವಸ್ಥಾನಕ್ಕೆ ಬರುವುದು ಭಕ್ತ. ಆದರೆ ನಿನ್ನ ಕೈ ತುಂಬ ರಕ್ತ. ಒಳಗಡೆ ಮಾಡುವುದು ಆರತಿ, ಒಳಗಡೆ ಮಾಡುವುದು ಆರತಿ. ಆದ್ರೆ ನೀನು ಒಬ್ಬ ಕೊಲೆಗಾರ್ತಿ. ಕೊಲೆನಾ? ನಾನಾ? ಭೂಮಿ ಮೇಲೆ ಎಲ್ಲರೂ ಒಂದೇ. ಮುತ್ತೈದೆ ಕೊಲೆ ಮಾಡಿ ಬಂದೆ, ನಿಂತಿರುವೆ ನನ್ನ ಮುಂದೆ. ನೀವೇನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡಿ. ಹೋಗ್ರಿ ಇಲ್ಲಿಂದ. ನಾನು ಹೋಗ್ತೀನಿ, ಆದ್ರೆ ನೀನು ಹೋಗೋ ಕಾಲ ಬಂದಾಯ್ತು. ಮುತ್ತೈದೆ ಸಾವಿನ ಶಾಪ ನಿನ್ನ ಬಿಡಲ್ಲ. ನಿನ್ನ ಅಂತ್ಯ ಅದರಿಂದನೇ ಬರುತ್ತೆ.
ಅಂದರೆ ನೀನು ಆವಾಗ ಹೇಳಿದ್ದು ಹೋಗಯ್ಯ, ಇವಾಗ ಕೇಳ್ತಿರೋದು ಹೇಳಯ್ಯ. ನನ್ನ ಕಾಲಿಗೆ ಬಿದ್ದರೂ ನಾನು ಹೇಳಲ್ಲ, ಯಾಕಂದ್ರೆ ನಾನು ಪುಟಾಣಿ ಜೋಗಯ್ಯ. ನಡೆದಿದ್ದನ್ನೇ ಹೇಳೋದು, ಹೇಳಿದ್ದನ್ನೇ ಮಾಡೋದು. ಮಾಡಿ ಹೇಳಿದರೆ ಭೂತ, ಹೇಳಿ ಮಾಡಿದರೆ ಭವಿಷ್ಯ, ಹೇಳ್ತಾನೆ ಮಾಡಿದ್ರೆ ವರ್ತಮಾನ. ಆದರೆ ಸರಿ ಇಲ್ಲ ನಿನ್ನ ದೇಹದ ಹವಾಮಾನ. ನಿನ್ನೆ ಹುಡ್ಕೊಂಡು ಬರೋ ಆತ್ಮನ ಸ್ವಾಗತಿಸೋಕೆ ಸಿದ್ಧವಾಗಿರು. ಏಯ್, ಸುಮ್ಮನೆ ಏನೇನೋ ಬೊಗಳ್ಬೇಡ. ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಇಲ್ಲ ಅಂದರೆ ಇಲ್ಲ, ಇದೆ ಅಂದರೆ ಇದೆ. ಆದರೆ ನಿನ್ನ ಅಂತ್ಯ ಇದ್ದೇ ಇದೆ. ಅದೇ ಆ ಆತ್ಮದ ಕೈಯಲ್ಲಿ. ಮುತ್ತೈದೆ ಆತ್ಮ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಈ ಅಮಾವಾಸ್ಯೆನ ಸಾಮಾನ್ಯ ಅಮಾವಾಸ್ಯೆ ಅಂತ ಅನ್ಕೊಳ್ಳೇಬೇಡ. ಇದು ನೋಡೋಕೆ ಮಾತ್ರ ಅಮಾವಾಸ್ಯೆ, ಆದ್ರೆ ನಿನ್ನ ಪಾಲಿಗೆ ಘೋರಾತಿ ಘೋರ ಅಮಾವಾಸ್ಯೆ. ನಿನ್ನ ಕೊನೆ ಕಾಲ ಬಂದಾಯ್ತು, ನೋಡ್ತಾ ಇರು. ಓಂ ಫಟ್ ಸ್ವಾಹ. ಗುಡ್. ಮಿಕ್ಕಿದನ್ನೆಲ್ಲ ನಾನು ಆಮೇಲೆ ಮಾತಾಡ್ತೀನಿ. ಬಟ್ ಒಂದು ಕೇರ್ಫುಲ್ ಆಗಿರಿ, ನಮ್ಮ ಕಂಪ್ನಿಯಿಂದ ಗೌರ್ಮೆಂಟಿಗೆ ಸೇರಬೇಕಾಗಿರೋ ₹1 ಕೂಡ ಆಚೀಚೆ ಆಗಬಾರ್ದು. ಓಕೆ, ಬಿ ಕೇರ್ಫುಲ್. ಓಕೆ. ಬಸ್ ಗೆಟಪ್ಪ ಹಾಕೊಂಡಿದ್ದೆ, ನೆನಪಿದ್ದೆ ತಗ್ಲಾಕೊಂಡಲ್ಲಪ್ಪ. ಎಸ್ಕೇಪ್. ಎಕ್ಸ್ಕ್ಯೂಸ್ ಮೀ. ನೀವು ನಾನು ನೋಡಿ ಹೆದರ್ಕೊಂಡ್ರ? ಇಲ್ಲ ಬಾಸ್, ಖರಾದಿತ್ಯ ಸೂರ್ಯ ದೇವಾಯ ನಮೋ ನಮಃ. ಇಲ್ಲ ಅಂದ್ರೆ ಇಲ್ಲ ಮಗು, ನಾವು ಎಲ್ಲವನ್ನು ತ್ಯಜಿಸಿದವರು, ಅದರಲ್ಲಿ ಭಯವನ್ನು ಮೊದಲೇ ತ್ಯಜಿಸಿದವರು. ನಿಮ್ಮ ಬಿಹೇವಿಯರ್ ನೋಡಿ ಆ ಥರ ಅನ್ನಿಸ್ತು. ಇನ್ನೊಂದು ಡೌಟ್ ಇದೆ ಬಾಸ್. ಡೌಟ್ ಏನಿದ್ರು ಮನೆಯಲ್ಲಿ, ಇಲ್ಲಿ ಬೇಡ. ಏನ್ ಮಾಡ್ಲಿ? ಆಹಾ, ಇದು ನಿಮ್ಮದೇ ಮುಖ ಅಲ್ಲವೇ ಮಗು? ಅನನ್ಯ, ಅಮೋಘ, ಅದ್ಭುತ, ಅವಿನಾಶ, ಭಾವಿತ, ಚೈತ್ರ. ಸಾರಿ, ಭಾವಿಕಾ, ಚೈತ್ರ ಏನೇನ ಹೇಳಿದ್ರಲ್ಲ, ಏನದು? ಓ, ಡೈಲಾಗ್ ಚೆನ್ನಾಗಿ ಬರಲಿ ಅಂತ ನಮ್ಮ ಸ್ಕೂಲ್ ಅಟೆಂಡೆನ್ಸ್ ಲಿಸ್ಟ್ ನೆನಪಿತ್ತು, ಅದಕ್ಕೆ ದೂತ, ಅನನ್ಯ, ಅವಿನಾಶ ಅಂತ ಅಂದೆ. ಗ್ಯಾಪಲ್ಲಿ ಎ ಆದ್ಮೇಲೆ ಬಿ, ಭವಿತ, ಸಿ ಫಾರ್ ಚೈತ್ರವರೆಗೂ ಬಂದ್ಬಿಟ್ಟೆ. ಯಾಕೆ ಮಗು, ಶಾಲೆಯಲ್ಲಿ ಹಾಜರಿ ಪುಸ್ತಕ ಓದಿದ ಹಾಗೆ ಅನ್ನಿಸ್ತಾ ಇದೆಯಾ? ಖಂಡಿತ ಇಲ್ಲ. ಇಲ್ವಾ? ಹಾಗಿದ್ರೆ ನನಗೆ ನಾನೇ ಹಾಕೊಟ್ನ. ಇರ್ಲಿ ನೋಡು ಮಗು, ನಿನ್ನ ಹೃದಯ ಶ್ರೀಮಂತಿಕೆ ಕುಬೇರನನ್ನು ಮೀರಿಸುತ್ತದೆ. ಹೃದಯ ವೈಶಾಲ್ಯತೆ ಭೂಮಿಯನ್ನು ಹೋಲುತ್ತದೆ. ಅದಕ್ಕೆ ನಿನ್ನ ರಮ್ಯ ಚೈತ್ರ ಕಾಲ ಮತ್ತೆ ಮರುಕಳಿಸಲಿದೆ ಎಂದು ಒಗಟಾಗಿ ಮಾತಾಡಿದೆ ಅಷ್ಟೇ. ನಿನ್ನ ಪ್ರಭಾವ, ನಿನ್ನ ತೇಜಸ್ಸು ನಿನ್ನಿಂದ 2 ಅಡಿ ದೂರದವರೆಗೂ ಪ್ರಕಾಶಿಸುತ್ತದೆ. ನಿನ್ನನ್ನು ನೋಡ್ತಾ ಇದ್ದರೆ ನಿನಗೆ ತಿಳಿಯದ ರಹಸ್ಯವೊಂದು ನನಗೆ ಗೊತ್ತಾಗ್ತಾ ಇದೆ. ರಹಸ್ಯನ? ಏನದು? ನೀನು ಬಹಳ ಒಳ್ಳೆಯವನು, ನಿನ್ನ ಮನೆಯವರು ಬಹಳ ಒಳ್ಳೆಯವರು. ಒಬ್ಬೊಬ್ಬರು ಒಂದೊಂದು ಮುತ್ತು. ಅದರಲ್ಲೂ ಮುಖ್ಯವಾಗಿ ಬಹಳ ಒಳ್ಳೆಯ ವ್ಯಕ್ತಿ ನಿಮ್ಮ ಮನೆಯ ಕೆಲಸದ ಹುಡುಗ. ಅವನು ನೋಡಲು ತುಂಬಾ ಮುದ್ದಾಗಿರುತ್ತಾನೆ, ನಗುಮುಖದ ಚೆಲುವ. ಅವನು ಪಾದರಸತ್ತರ ಓಡಾಡುತ್ತಾ ಎಲ್ಲರನ್ನು ನಗಿಸುತ್ತಾ ತಾನು ನಗುತ್ತಿರುತ್ತಾನೆ. ಅವನನ್ನು ತುಂಬಾ ಚೆನ್ನಾಗಿ ನೋಡಿಕೊ, ನಿನ್ನ ಭವಿಷ್ಯ ಇನ್ನೂ ಉಜ್ವಲವಾಗಿರುತ್ತದೆ. ನಾನಿನ್ನು ಬರುತ್ತೇನೆ. ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಗೆ ಹೇಳ್ಬಿಟ್ಟೋದ ಅವನು? ಸುಮ್ಮನೆ ಹೀಗೆ ಹೇಳಬೇಕು ಅಂತೇನಾದರೂ ಹೇಳದ್ನಾ? ಅಥವಾ ಅವನಿಗೆ ನಿಜವಾಗ್ಲೂ ನಿಜ ಗೊತ್ತಿದ್ಯಾ? ದೇವಸ್ಥಾನದಲ್ಲಿ ಇಷ್ಟು ಜನ ಇದ್ದಾರೆ, ಆದರೂ ನನ್ನ ಹತ್ರನೇ ಬಂದು ಮಾತಾಡ್ತಾನೆ ಅಂದರೆ ಏನರ್ಥ? ಸುಮ್ಮನೆ ಹೀಗೆ ದುಡ್ಡು ಕೇಳೋ ಥರ ಏನಾದರೂ ಬಂದಿರ್ಬೋದಾ? ಯಾಕೋ ತುಂಬ ಭಯ ಆಗ್ತಿದೆಯಲ್ಲ. ಇಷ್ಟು ವರ್ಷ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ.
ಈಗ ಇವನು ನೋಡಿದ್ರೆ ಕೊಲೆ ಆತ್ಮ ಅಂತೆಲ್ಲ ಹೆದರಿಸ್ತಿದ್ದಾನೆ. ಈ ವಿಷಯ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು. ಯಾರಿಗೆ ಗೊತ್ತಾದರೂ ಪರವಾಗಿಲ್ಲ, ಅಭಿಗ್ ಮಾತ್ರ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಯಾಕಂತ ಇಷ್ಟೊಂದು ಗಾಬರಿ ಅದೇ? ಅಭಿ ಯಾವಾಗ ಬಂದೆ? ಫೋನ್ ಕಾಲ್ ಎಲ್ಲ ಆಯ್ತಾ? ಅದೆಲ್ಲ ಮುಗೀತು, ಬಟ್ ನೀನು ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಇದೇನಿದೆ ಹತ್ರ ಎಲ್ಲ ವಿಭೂತಿ ಬಿದ್ದಿದೆ. ಹೋಗಿ ಕ್ಲೀನ್ ಮಾಡ್ಕೋಗಿ. ಒಳಗಡೆ ಮಾಡುವುದು ಆರ್ತಿ, ಆದ್ರೆ ನೀನು ಒಬ್ಬ ಕೊಲೆಗಾರ್ತಿ. ಅಭಿ, ಅವನು ಯಾರೋ ಒಬ್ಬ ಈಡಿಯಟ್ ಬಂದಿದ್ದ. ಅವನು ನೋಡೋದಕ್ಕೆ ಒಂಥರ ಇದ್ದ. ಅವ್ನ ಗೆಟಪ್ ನಿಜಾನೋ ಸುಳ್ಳೋ ಒಂದೂ ಗೊತ್ತಾಗಲಿಲ್ಲ. ಏನೇನೋ ಹೇಳ್ಬಿಟ್ಟು ವಿಭೂತಿ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ನಾನು ಅದನ್ನು ನೋಟಿಸೇ ಮಾಡಿಲ್ಲ. ಇದು ಒಂಥರ ಅವ್ರೇನೋ ದುಡ್ಡು ಕೇಳಿರ್ತಾರೆ, ನೀ ಕೊಡಲ್ಲ ಅಂತ ಹೇಳಿರ್ತೀಯ, ಅದಕ್ಕೇನೋ ಹೆದರಿಸ್ಬಿಟ್ಟು ಹೋಗಿರ್ತಾರೆ. ಅದಕ್ಕೆ ಯಾಕೆ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನನಗೂ ಸಿಕ್ಕಿದ್ದ ಅವನು. ನಿನಗೂ ಸಿಕ್ಕಿದ್ನಾ? ಏನು ಹೇಳ್ದ ಅಭಿ ಅವನು? ಅವ್ನು ಏನಾರ ಹೇಳಲಿ ಅಂತ ನೀನು ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ರಿಲ್ಯಾಕ್ಸ್. ಅಲ್ಲ ಅಭಿ, ಅವ್ನು ಏನಂದ ಅಂತ ಹೇಳು. ಏನೋ ಸೀಕ್ರೆಟ್ ಹೇಳ್ತೀನಿ ಅಂದ. ಏನು ಸೀಕ್ರೆಟ್ ಅಭಿ? ಹೇಳಲ್ಲ. ಅಂತರ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ತಪ್ಪು ಮಾಡಿದವ್ರು ಹೆದರ್ಕೋತಾರೆ, ನೀನು ಯಾಕೆ ಹೆದರ್ಕೋತೀಯಾ? ಅವ್ರವ್ರು ಏನು ಗೊತ್ತಾ, ಇಂಥದನ್ನೆಲ್ಲ ಸೀರಿಯಸ್ ಆಗಿ ತೊಗೊಳ್ಳಬಾರ್ದು. ಅಭಿ, ಪ್ರಾಮಿಸ್ ಅವನೇನು ಹೇಳಿಲ್ಲ ತಾನೆ? ಹೇಳ್ದ, ಬಟ್ ಯಾವುದೋ ನನ್ನ ತಲೆಯಲ್ಲಿ ಉಳಿದಿಲ್ಲ, ಮರ್ತ್ಬಿಟ್ಟಿದ್ದೀನಿ. ಇವನು ಬೇಕಂತ ನಾಟಕ ಮಾಡ್ತಿದ್ದಾನ ಅಥವಾ ನಿಜವಾಗ್ಲೂ ಮರ್ತಿದ್ದಾನ? ಅಂತರ ಏನು ಯೋಚನೆ ಮಾಡ್ತಿದ್ಯಾ? ಮೊದಲು ಹೋಗಿ ಕ್ಲೀನ್ ಮಾಡ್ಕೊಂಬ ಹೋಗು. ಇಲ್ಲ ಅಭಿ, ಅವ್ನು ಏನು ಹೇಳ್ದ ಅಂತ ನನಗೆ ಗೊತ್ತಾಗಬೇಕು. ಮೊದಲು ಅವ್ನು ಏನು ಹೇಳ್ದ ಅಂತ ಹೇಳು. ಅವನು ಏನು ಹೇಳ್ತಾನೆ ಆ್ಯಂಡ್ ನೀನು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಓಕೆ, ಅವನು ನೀವು ಒಳ್ಳೆಯವರು, ನಿಮ್ಗೆ ಒಳ್ಳೇದಾಗುತ್ತಾ ಅದು ಇದು ಅಂತ ಹೇಳ್ದ ಅಷ್ಟೇ. ಓಕೆ, ಒಳ್ಳೇದ್ರ ಬಗ್ಗೆ ಹೇಳಿದ್ನಾ? ಓಕೆ, ಹಾಗಿದ್ರೆ ನೀನು ಚೆನ್ನಾಗಿರ್ಬೇಕಬ್ಬಿ. ನೀನು ಚೆನ್ನಾಗಿದ್ರೇ ನಾನು ಚೆನ್ನಾಗಿರೋಕ್ಕಾಗೋದು. ನಿನ್ನ ಸುಖನೇ ನನ್ನ ಸುಖ, ನಿನ್ನ ಇಷ್ಟನೇ ನನ್ನ ಇಷ್ಟ, ನಿನ್ನ ಜೀವನನೇ ನನ್ನ ಜೀವನ. ನೋಡು, ಈಗ ಅವನು ಒಳ್ಳೇದೇ ಹೇಳಿದ್ದಾನೆ ಅಂದರೆ ಬಾ, ನನಗೆ ಸಮಾಧಾನ ಆಯಿತು. ಬಾ, ಮನೆಗೆ ಹೋಗೋಣ. ಪೇಂಟು ಮೇಕಪ್ ಎಲ್ಲ ಹೋಯ್ತು, ಸ್ವಲ್ಪ ಒಳಗಡೆ ಉಳಿದಿದೆ. ಅದನ್ನ ಬಟ್ಟೆ ಹೋಗಿ ಸೊಪ್ಪಲ್ಲಿ ತೊಳಿಬೇಕು. ರೀ ವಿಶ್ವರು ಬಂದ್ರ? ಆ ಪ್ರಾರ್ಥನೆ ನಿಮ್ಮನ್ನ ಗುರ್ತಿಡಿಲ್ಲ ತಾನೆ? ಅಯ್ಯೋ, ವಯಸ್ಸಲ್ಲಿ ಇರ್ಬೇಕಾದ್ರೆ ಚಂದ ಚಂದ ಹುಡುಗಿರೇ ನನ್ನ ಕೈ ಹಿಡಿತಿಲ್ಲ, ಹಾಗಿರ್ಬೇಕಾದ್ರೆ ಈ ಪಾಪಿ ಪ್ರಾರ್ಥನಾ ನನ್ನ ಕೈ ಹಿಡಿತಲ್ಲ. ಅಷ್ಟು ಸಾಕು. ನಂಗೂ ನಂಬಿಕೆ ಇತ್ತು ಈ ಪ್ಲಾನ್ ವರ್ಕ್ ಆಗುತ್ತೆ, ಪ್ರಾರ್ಥನಾ ಇದನ್ನ ನಂಬ್ತಾಳೆ ಅಂತ. ಆದ್ರೆ ನನ್ನ ನಟನಾ ಚಾತುರ್ಯದ ಮೇಲೆ ಅಷ್ಟೊಂದು ನಂಬಿಕೆ ಇತ್ತ? ಖಂಡಿತ ಇಲ್ಲ. ನೀವು ಗೆಟಪ್ ಹಾಕೊಂಡ್ಮೇಲೆ ನನ್ಗೆ ಭಯ ಆಗ್ತಿತ್ತು. ಅದನ್ನ ಇಟ್ಕೊಂಡು ಪ್ರಾರ್ಥನಾ ನಂಬ್ತಾಳೆ ಅನ್ಕೊಂಡೆ. ಪ್ರಾರ್ಥನಾ ನಂಬೋದು ಬಿಡು. ನಾನು ಆ ಗೆಟಪ್ ಹಾಕೊಂಡು ದೇವಸ್ಥಾನದಲ್ಲಿ ಓಡಾಡ್ತಿರ್ಬೇಕಾದ್ರೆ ಅಲ್ಲಿರೋ ಬರೋ ಹೆಣ್ಮಕ್ಳೆಲ್ಲ ನನ್ನ ಹತ್ರ ಓಡ್ ಬರೋದೇನು, ನನ್ನ ಕಾಲು ಹಿಡಿಯೋದೇನು, ನನ್ನ ಕೈ ಹಿಡಿದು ನಮಸ್ಕಾರ ಮಾಡೋದೇನು. ಅದರಲ್ಲಿ ಕೆಲವರಂತೂ 101 ರೂಪಾಯಿ ದಕ್ಷಿಣೆ ಕೊಟ್ಟು ಫ್ರೂಟ್ಸು ವೀಳದೆಲ್ಲ ಎಲ್ಲ ಕೊಟ್ಟೋದ್ರು. ಇದೆಲ್ಲ ನೋಡ್ತಾ ಇದ್ರೆ ಆ ದೇವಸ್ಥಾನದ ಪರಿಸರದಲ್ಲಿ ನನಗೆ ಉಜ್ವಲ ಭವಿಷ್ಯ ಇದೆ, ನಾನು ಅಲ್ಲೇ ಸೆಟ್ಲ್ ಆಗೋದು ಒಳ್ಳೇದಂತ ಅನ್ನಿಸ್ತಾ ಇದೆ. ಅಂದ್ರೆ ನೀನ್ ದೇವಸ್ಥಾನಕ್ಕೆ ಹೋಗಿ ಸನ್ಯಾಸಿ ಆಗ್ತೀಯಾ? ನಿನ್ನೆ ನಂಬ್ಕೊಂಡಿದ್ದೀನಿ, ನಾನೇನ್ ಮಾಡ್ಲಿ? ಏನಿದು ಬಹುವಚನದಿಂದ ಏಕವಚನಕ್ಕೆ ಬರ್ತಿದೆ? ಮತ್ತೆ ಸನ್ಯಾಸಿ ಆಗ್ತಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಇದು ಬರೀ ನಾಟಕ ಅಷ್ಟೇ. ಎಷ್ಟು ಬೇಕೋ ಅಷ್ಟೇ ಇರ್ಲಿ. ಹೌದು, ಎಷ್ಟು ಬೇಕೋ ಅಷ್ಟೇ ಇರಲಿ. ಆ ಪ್ರಾರ್ಥನಾ ಇದನ್ನ ನಿಜ ಅಂತ ನಂಬಿ ಅವಳು ಬಾಯಿ ಬಿಡಿಸ್ಬೇಕು. ಅಲ್ಲಿವರೆಗೂ ಅಷ್ಟೇ ಇರಲಿ. ಮೇಡಮ್, ನೀವು ಹೇಳಿದ ಮಾತನ್ನ ಚಾಚೂ ತಪ್ಪದೆ ಪಾಲಿಸುವುದು ನನ್ನ ಆದ್ಯ ಕರ್ತವ್ಯ ಮೇಡಮ್. ನಾನೇನೋ ಹೇಳಕ್ ಬಂದೆ. ಓಕೆ, ನೆಕ್ಸ್ಟು ನಮ್ಮ ಮುಂದಿನ ಪ್ಲ್ಯಾನ್ಗೆಲ್ಲ ಸ್ಟಾರ್ಟ್ ಆಗಬೇಕು. ಆಟಗಳು ಶುರು ಮಾಡಬೇಕು. ಓಕೆ, ಎಲ್ಲದಕ್ಕೂ ಪ್ಲಾನ್ ನಡೀತಿದೆ ಮೇಡಮ್. ನಾವು ಪ್ಲ್ಯಾನ್ ಮಾಡೋದು ಮುಖ್ಯ ಅಲ್ಲ, ಅದನ್ನು ಹೇಗೆ ಬಳಸ್ಕೋತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇದು ಸುಳ್ಳಿನ ಯುದ್ಧ ಇರ್ಬೋದು, ಆದರೆ ಸತ್ಯನ ಹೊರಗಡೆ ಹಾಕೋಕ್ಕೆ ನಾವು ಈ ಸುಳ್ಳನ್ನ ಯೂಸ್ ಮಾಡ್ಕೋತಿದ್ದೀವಿ. ಮೇಡಮ್,
ಈಗ ಜೇನುತುಪ್ಪ ತೆಗಿಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವು ಹೊಗೆ ಹಾಕ್ತೀವಿ. ಇದು ಅದೇ ಥರ ಮೇಡಮ್, ನಾವು ಹೊಗೆ ಹಾಕ್ಬಿಡೋಣ, ಅದರಲ್ಲಿರೋ ನೊಣ ಎಲ್ಲ ಓಡೋಗುತ್ತೆ, ಆಮೇಲೆ ತುಪ್ಪ ನಮ್ದಿ ಮೇಡಮ್. ರೂಪಾ, ನೀನು ಆ ಪ್ರಾರ್ಥನೆ ರೂಮ್ಗೆ ಹೋಗಿ ಹುಳ ಬಿಟ್ಟು ಬಾ. ಓಕೆ ಮೇಡಮ್. ಮೇಡಮ್, ನಮ್ಮ ಪುಟ್ಟಿ ಹೇಳಿದ ಮತ್ತೆ ಕರೆಕ್ಟಾಗಿ ಕೇಳ್ತಾಳಲ್ವಾ? ಹುಡುಗಿರ ಮಾತನ್ನ ಕರೆಕ್ಟಾಗಿ ಕೇಳ್ತಾರೆ, ಹುಡುಗಿರು ಗಂಡನ ಮಾತನ್ನ ನೀಟಾಗಿ ಕೇಳಲ್ಲ ಅಷ್ಟೇ. ಒಬ್ರಿಗೂ ಗೊತ್ತಾಗ್ದಿರೋ ಹಾಗೆ ನನ್ನ ಕೆಲಸನ ಮುಗಿಸಿದ್ದೀನಿ. ನನ್ನ ಕೈಗೆ ಮೆತ್ಕೊಂಡಿರೋ ರಕ್ತ ನನ್ನ ಕಿವಿ ಓಲೆ ಸಹಿತ ನೋಡಿಲ್ಲ. ಹಾಗಿದ್ದಾಗ ಈ ವಿಷಯ ಆ ವೈರಾಗಿಗೆ ಹೇಗೆ ಗೊತ್ತಾಯ್ತು? ನೀನೇ ಅಂತರನ ಕೊಂದಿದ್ದು ಅಂತ ಅವನು ಹೇಗೆ ಹೇಳ್ತಾನೆ? ನಾನೇನಾದರೂ ದಾರಿ ತಪ್ಪಿದ್ದೀನಾ? ಇಲ್ಲ, ಅವನೇ ಏನಾದರೂ ನನ್ನ ದಾರಿ ನೋಡ್ತಿದ್ದಾನಾ? ಹೇಗೆ ಸಾಧ್ಯ? ಈ ವಿಷಯ ಹೊರಗಡೆ ಲೀಕ್ ಆಗೋದಕ್ಕೆ ಹೇಗೆ ಸಾಧ್ಯ? ಹಾಗೇನಾದರೂ ಲೀಕ್ ಆಗಿದ್ರೆ ಈ ವಿಷಯ ಅಭಿ ಕಿವಿಗೂ ಬಿದ್ದಿರುತ್ತೆ. ನಾನಿನ್ನೂ ಬದುಕಿದ್ದೀನಿ, ಈ ಮನೇಲೇ ಇದ್ದೀನಿ ಅಂದರೆ ಖಂಡಿತವಾಗ್ಲೂ ಅಭಿ ಕಿವಿಗೆ ಈ ವಿಷಯ ಬಿದ್ದಿಲ್ಲ. ಹಾಗಿದ್ರೆ ಆ ವೈರಾಗಿ ಹೇಗೆ ಹೇಳ್ತಾನೆ ನಾನೇ ಅಂತರನ ಕೊಂದಿದ್ದು ಅಂತ? ಹೇಗೆ ಹೇಳ್ತಾನೆ? ಅವನೊಂದಷ್ಟು ಶಕ್ತಿಶಾಲಿನಾ?